ಉಪೇಂದ್ರ ಸರ್ಗೆ ಆಗಲಿ ಅಥವಾ ಅವ್ರ ಕುಟುಂಬಕ್ಕೆ ಆಗಲಿ ಯಾವುದೇ ರೀತಿಯ ಲಾಭ ಅಂತೂ ಇಲ್ಲ. ಸೀರಿಯಸ್ಲಿ ಹೇಳ್ತೀನಿ, ಉಪೇಂದ್ರ ಅವ್ರ ತಾಳ್ಮೆನ ನಾವೆಲ್ಲ ಮೆಚ್ಚಲೇಬೇಕು. ನೋಡಿ, ತಮಿಳ್ನಾಡಲ್ಲಿ ವಿಜಯ್ ಅವ್ರು ಗೆದ್ದಾಗಿನಿಂದ ಉಪೇಂದ್ರ ಅವರು ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಇಲ್ಲ ಅಂದರೂ ಒಂದು 10 ಇಂಟರ್ವ್ಯೂ ಕೊಟ್ಟಿದ್ದಾರೆ. ಲೈಕ್ ಇಂಟರ್ವ್ಯೂ ಅಂದರೆ ಪ್ರೋಗ್ರಾಮ್ಗೆ ಹೋಗಿ ಅಟೆಂಡ್ ಮಾಡಿ ಅಥವಾ ನ್ಯೂಸ್ ಚಾನಲ್ಗೆ ಹೋಗಿ ಮಾತಾಡಿದ್ದಾರೆ. ಅದಲ್ಲದಂತೆ ಯಾವಾಗ ಇವರು ಪ್ರಜಾಕೀಯ ಸೃಷ್ಟಿ ಮಾಡಿದ್ರಲ್ಲ ಅಥವಾ ಸ್ಥಾಪನೆ ಮಾಡಿದ್ರಲ್ಲ, ಆವತ್ತಿನಿಂದ ಇವತ್ತಿನವರೆಗೂ ಇಲ್ಲ ಅಂದರೂ ಆಸುಪಾಸಾಗಿ 100 ಅಥವಾ 150 ಹತ್ತತ್ರ ಹೋಗಿರ್ಬೋದು ಅನ್ನೋ ನನಗೊಂದು ಗೆಸ್ ಮೇಲೆ ಹೇಳ್ತಾ ಇರೋದು. ಎಲ್ಲ ಇಂಟರ್ವ್ಯೂ ಸೇರಿ ಮತ್ತು ಈ ಕಾಲೇಜಸ್ ಎಲ್ಲ ಹುಡುಗರ ಜೊತೆ ಎಲ್ಲ ಸೇರಿ ಮಾತಾಡೋದು, ಚರ್ಚೆ ಎಲ್ಲ ಸೇರಿ ಇಲ್ಲಾಂದ್ರೆ 150 ಇಂಟರ್ವ್ಯೂ ಆಗಿರ್ಬೋದು, ಫಂಕ್ಷನ್ಸ್ಗೆ ಮೀಟಿಂಗ್, ಅದು ಎಲ್ಲ ರೀತಿಯಲ್ಲಿ 150-100 ಆಗಿರಬಹುದು. ಈ ಎಲ್ಲ ಇಂಟರ್ವ್ಯೂದಲ್ಲೂ ಕೂಡ ಅವ್ರು ಎಲ್ಲೂ ತಾಳ್ಮೆ ಕಳ್ಕೊಳ್ದೇ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಎಷ್ಟು ತಾಳ್ಮೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಮಾಡಿದ್ರೂ ಕೂಡ ಈ ಮಾತುಗಳಂತೂ ಅವ್ರು ಬಂದೇ ಇಲ್ಲ. ಅಲ್ಲ ಕಂಡ್ರೆ, ಇಷ್ಟು ಹೇಳ್ತಾ ನಾನು ಹೇಳ್ತಾ ಇದ್ರೂ ಕೂಡ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನನಗಂತೂ ಸಾಕಾಗೋಗಿದೆ ಅಂತ ಈ ಮಾತುಗಳಂತೂ ಬಂದೇ ಇಲ್ಲ. ತಾಳ್ಮೆಯಾಗಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತಾ, ಪ್ರತಿಯೊಂದು ಪ್ರಶ್ನೆಗೂ ಎಕ್ಸಾಂಪಲ್ ಕೊಡ್ತಾ ಅವ್ರು ಎಕ್ಸ್ಪ್ಲೇನ್ ಮಾಡೋದಿದ್ದಿಲ್ಲ. ಹ್ಯಾಟ್ಸ್ ಆಫ್ ಟು ಯು ಸರ್. ನಾವು ಕನ್ನಡಿಗರು ಒಂದು ವಿಚಾರ ಅರ್ಥ ಮಾಡ್ಕೋಬೇಕು, ಉಪೇಂದ್ರ ಸರ್ಗೆ ಆಗಲಿ ಅಥವಾ ಅವ್ರ ಕುಟುಂಬಕ್ಕೆ ಆಗಲಿ ಯಾವುದೇ ರೀತಿಯ ಲಾಭ ಅಂತೂ ಇಲ್ಲ. ಅವರು ಲಾಭ ಮಾಡಬೇಕು ಅಂತಿದ್ದರೆ ಯಾವಾಗಲೋ ರಾಜಕಾರಣಿಯಾಗಿ ರಾಜಕೀಯಕ್ಕೆ ಬಂದು ಯಾವುದೋ ರೀತಿಯಲ್ಲಿ ಯಾವುದೋ ದಾರಿಯಲ್ಲಿ ಲಾಭ ಮಾಡಬಹುದಿತ್ತು. ಇಲ್ಲಿ ಜನರಿಗೋಸ್ಕರ, ಜನರಿಗಾಗಿ ಅಂತೇಳಿ, ಒಳ್ಳೇದಾಗಲಿ ಅಂತೇಳಿ ಪ್ರಜಾಕೀಯ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಇನ್ನೊಬ್ಬರು ರಾಜಕಾರಣಿಗಳ ಥರ ಇವರೇನು 50 ಕೋಟಿ 60 ಕೋಟಿ ಹಾಕಿ ಪ್ರಚಾರ ಏನು ಮಾಡ್ತಾ ಇಲ್ಲ. ಆ ವ್ಯಕ್ತಿಗೆ, ಆ ರಾಜಕಾರಣಿಗಳಿಗೆ ಕೇವಲ 2.5 ಲಕ್ಷದಿಂದ 3 ಲಕ್ಷ ಸ್ಯಾಲ್ರಿ ಇದೆ. ಅವರು 50-60 ಕೋಟಿ ಆಗ್ತಾ ಇದ್ದಾರೆ ಅಂತಂದರೆ ಅವ್ರು ಬಿಸ್ನೆಸ್ ಮಾಡಿಕೊಂಡು ಅವ್ರು ಇನ್ಯಾವ ರೀತಿನೋ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ಉಪೇಂದ್ರ ಸರ್ ಹಂಗಲ್ಲ. ನಾವು ಮುಂಬರೋ ಚುನಾವಣೆಯಲ್ಲಿ ದಯವಿಟ್ಟು ಅವರು ಒಂದು ಸಪೋರ್ಟ್ ಕೊಟ್ಟು, ತಮಿಳುನಾಡು, ಆಂಧ್ರದಲ್ಲಿ ಹೇಗೆ ಪವನ್ ಕಲ್ಯಾಣ್ ಅವರು, ವಿಜಯ್ ಅವರು ಗೆದ್ರಲ್ಲ, ಅದೇ ರೀತಿ ಕರ್ನಾಟಕದಲ್ಲಿ ಅವರ ಪಕ್ಷನ ಗೆಲ್ಲಿಸ್ಬೇಕು. ಉಪೇಂದ್ರ ಸರ್ನೆಲ್ಲ ಅವರ ಪಕ್ಷನ ಗೆಲ್ಲಿಸ್ಬೇಕು. ಅವ್ರ ಥಾಟ್ಸ್ ಏನಿದೆ ಅದಕ್ಕೆ ನಾವು ಬೆಂಬಲಿಸಬೇಕು.